ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ವಿನೋದ. ಇವತ್ತು ನಾನು ಪಾಲಕ್ ಸೊಪ್ಪಿನ ಕೈಮಾ ಉಂಡೆ ಸಾರು ಅಥವಾ ಗ್ರೇವಿ ಅಂತ ಅಂದ್ಕೊಳ್ಳಿ, ಅದನ್ನು ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಒಂದು ಕಟ್ ಪಾಲಕ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಲೀಟ್ ಮುಚ್ಚಿ ಇಟ್ಟಿದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಫೈನ್ ಪೇಸ್ಟ್ ಆಗಬೇಕದು, ಅದಕ್ಕೋಸ್ಕರ ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ, 3 ಲವಂಗ, 3 ಚಕ್ಕೆ ಹಾಗೆ 1 ಏಲಕ್ಕಿ ಅಥವಾ 3 ಏಲಕ್ಕಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಈ ಥರ ಹಾಕ್ಕೊಂಡು ನಾನು ಅದನ್ನು ಒಂದು ಸ್ವಲ್ಪ ಉದ್ರಾಗೇ ಮಿಕ್ಸಿ ಮಾಡಿಟ್ಕೊಂಡಿರ್ತೀನಿ. ಇವಾಗ ನಾನು ಟೊಮ್ಯಾಟೋನ ಫೈನ್ ಪೇಸ್ಟ್ ಮಾಡಿಬಿಟ್ಟು ಸೈಡಿಗೆ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಹೇಳಿರೋ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರಿಯಾಗೆ ರುಬ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ನೋಡ್ಬೋದು, ನೀವು ಕಲಕ್ತಾ ಇದ್ದೀನಿ. ಇವಾಗ ನಾನು ಏನು ಪಾಲಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಉಪ್ಪು ಸೇರಿಸ್ಬಿಟ್ಟು ಅದಕ್ಕೆ ನೀರು ಎಲ್ಲ ತೆಗಿತಾ ಇದ್ದೀನಿ. ಅದು ನೀರು ಬಿಟ್ಕೊಂಡಿರುತ್ತೆ. ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕು. ಬಿಟ್ಟಾದಮೇಲೆ ಈ ಥರ ನೀರು ಬಿಟ್ಕೊಂಡಿರುತ್ತೆ. ಅದನ್ನು ನಾನು ಪೂರ್ತಿ ನೀರನ್ನು ತೆಗೆದು ಈ ಥರ ನೋಡ್ಬೋದು ನೀವು, ಒಂದು ಹನಿ ಕೂಡ ನೀರಿಲ್ಲ. ಇದಕ್ಕೆ ನಾನು ಅರಿಶಿನ ಹಾಗೆ ಸ್ವಲ್ಪ 1 ಚಿಟಿಕೆನಷ್ಟು ಅರಿಶಿನ ಹಾಗೆ 1 ಸ್ಪೂನಷ್ಟು ಖಾರ ಹಾಗೆ ಉಪ್ಪು ಆಲ್ರೆಡಿ ಹಾಕ್ಕೊಂಡು ಬಿಟ್ಟಿರ್ತೀವಿ. ಇದಕ್ಕೆ ನಾವು ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಅದಾದ ನಂತರ ನಾವೇನು ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿದು, ಆ ಪೇಸ್ಟನ್ನು ಇದಕ್ಕೆ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟನ್ನು ಇದಕ್ಕೂ ಸೇರಿಸ್ಕೋತೀನಿ. ನಿಮಗೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ನೀವು ಸೇರಿಸ್ಕೋಬೋದು. ಸೊ ನಾನು ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ದುತ್ತೀನಿ, ಅಂದರೆ ಕಲಕ್ತೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದು ಉಂಡೆ ಒಂದು ಹದಕ್ಕೆ ಬರುತ್ತೆ. ಅದಾದ ನಂತರ ನಾನು ಒಂದು ಸ್ವಲ್ಪ ಮತ್ತೆ ಬೇಕು ಅಂತಂದರೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ನಾನು ಉಂಡೆನ ಕಟ್ಕೊಂಡ ನಂತರ ನಾನು ಸೈಡಿಗೆ ಎತ್ತಿಟ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀವು, ಉಂಡೆ ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಉಂಡೆನ ಮಾಡ್ಕೋಬೋದು. ಸೊ ನಾನು ಇವತ್ತು 1 ಕಟ್ನಷ್ಟು ಪಾಲಕ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು 15ರಿಂದ 16ರಷ್ಟು ಉಂಡೆಗಳಾಗಿದೆ. ಸೊ ಈ ಪಾಲಕ್ ರೆಸಿಪಿ ತುಂಬಾ ಚೆನ್ನಾಗಿದೆ. ವೆಜ್ ಪಾಲಕ್ ನನಗಂತೂ ನಿಜವಾಗ್ಲೂ ತುಂಬಾ ಟೇಸ್ಟಿ ಅಂತ ಅನ್ನಿಸ್ತು. ಮಟನ್ ಕೈಮಾ, ಚಿಕನ್ ಕೈಮಾ, ಎಗ್ ಕೈಮಾ ಇದೆಲ್ಲ ತಿಂದಿದ್ದೀನಿ, ಬಟ್ ಪಾಲಕ್ ಕೈಮಾ ಇದೇ ಫಸ್ಟ್ ಟೈಮು ನಿಮಗೂ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ನೋಡ್ಬೋದು ಎಣ್ಣೆಯಲ್ಲಿ ಇವಾಗೇನು ತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಖಾರ, ಉಪ್ಪು ಹಾಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ವಿನೋದ. ಇವತ್ತು ನಾನು ಪಾಲಕ್ ಸೊಪ್ಪಿನ ಕೈಮಾ ಉಂಡೆ ಸಾರು ಅಥವಾ ಗ್ರೇವಿ ಅಂತ ಅಂದ್ಕೊಳ್ಳಿ, ಅದನ್ನು ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಒಂದು ಕಟ್ ಪಾಲಕ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಲೀಟ್ ಮುಚ್ಚಿ ಇಟ್ಟಿದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಫೈನ್ ಪೇಸ್ಟ್ ಆಗಬೇಕದು, ಅದಕ್ಕೋಸ್ಕರ ಅದನ್ನು ಮಿಕ್ಸಿ ಮಾಡಿ ಇದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಸಿ ಸ್ಮೆಲ್ ಹೋದ ನಂತರ ಇದು ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಇದ್ರ ಮೇಲೆ ನಾನು ಉಂಡೆ ಮಾಡಿಟ್ಕೊಂಡಿರೋ ತಟ್ಟೆನ ಇಡ್ತೀನಿ. ಸೊ ಸ್ಟೀಮ್ ಬರುತ್ತೆ, ಸ್ಟೀಮ್ಗೋಸ್ಕರ ನಾನು ಇಡೋದು. ಅಂದರೆ ಅದು ಒಂದು ಸ್ವಲ್ಪ ಉಂಡೆಗಳು ಗಟ್ಟಿ ಆಗಬೇಕು ಅಂತಂದರೆ, ಗ್ರೇವಿನಲ್ಲಿ ಹಾಕಿದ್ರೆ ಒಡಿಬಾರ್ದು, ಅದಕ್ಕೋಸ್ಕರ ನಾನು ಇದನ್ನು ಅದರ ಮೇಲೆ ಇಟ್ಟು ಇದಕ್ಕೆ ನಾನು ಒಂದು ಲಿಡ್ನ ಮುಚ್ತೀನಿ. ಲಿಡ್ನ ಮುಚ್ಚಾದ್ಮೇಲೆ ಇದನ್ನು ತೆಗೆದಿಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಅದಕ್ಕೆ ನಾನು ಉಂಡೆಗಳೇನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತೀನಿ. ಹಾಕಿದ ನಂತರ 5ರಿಂದ 10 ನಿಮಿಷ ಸ್ಲೋ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ತುಂಬ ಸಖತ್ತಾಗಿರುತ್ತೆ. ಚಪಾತಿ, ದೋಸೆ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.